ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ತುಂಬಾ ಜನ ಹೊರಗಡೆ ಹೋಗಿ ಟೈಲರಿಂಗ್ ನ ಕಲಿತಿರ್ತೀರಿ, ಮತ್ತೆ ಕೆಲವೊಂದ್ ಜನ ಆನ್ಲೈನ್ ಕ್ಲಾಸಸ್ ನ ತಗೋತಿರ್ತೀರಿ. ಆದ್ರೂ ಕೂಡ ಕೆಲವೊಂದ್ ಜನಕ್ಕೆ ಅರ್ಥ ಆಗಿರಂಗಿಲ್ಲ. ಮತ್ತೆ ಇನ್ನು ಕೆಲವ್ರು ಏನ್ ಮಾಡ್ತಿರ್ತಾರ, ಎರಡು ಕಡೆ ಹೋಗೋದಕ್ಕೆ ಅನುಕೂಲ ಆಗಿರಲ್ಲ, ಮನೆಯಲ್ಲೇ ಇದ್ಕೊಂಡು ಯೂಟ್ಯೂಬ್ ಚಾನಲ್ ಈ ತರ ನೋಡ್ಕೊಂಡು ಕಲಿತಿರ್ತಾರ. ಕೆಲವೊಬ್ಬರಿಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರ್ತೈತಿ. ಅವರಿಗೋಸ್ಕರ ನಾನೀಗ ಬ್ಲೌಸ್ ಸೀರೀಸ್ ನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಈಗ ಬ್ಲೌಸ್ ಸೀರೀಸ್ ನ ಯಾವ ತರ ಮಾಡ್ತೀನಿ ಅಂತಂದ್ರ, ಪೂರ್ತಿಯಾಗಿ 28ರಿಂದ ಹಿಡಿದು 42 ತನಕ ಚೆಸ್ಟ್ ಮೆಜರ್ಮೆಂಟ್ ಆಲ್ಮೋಸ್ಟ್ ಎಲ್ಲರೂ ಬರ್ತಾವು. ಹಂಗಾಗಿ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ ಇರೋಂಥ ಬ್ಲೌಸ್ ನ ಸಪ್ರೇಟ್ ಆಗಿ ಪೇಪರ್ ಕಟಿಂಗ್ ನ ತಿಳಿಸ್ಕೊಡ್ತೀನಿ ಫಸ್ಟ್. ಅಂದ್ರೆ ಈಗ ಆ ತರ ತಿಳಿಸ್ಕೊಟ್ರೆ ಏನಾಗುತ್ತೆ ಅಂತಂದ್ರೆ, ಯಾವ್ದು ಚೆಸ್ಟ್ ಮೆಜರ್ಮೆಂಟ್ ಅವ್ರಿಗೆ ಸೂಟೇಬಲ್ ಆಗುತ್ತೆ ಅದ್ರ ಪ್ರಕಾರ ಅವರು ಪೇಪರ್ ಅಲ್ಲಿ ಫಸ್ಟ್ ಬ್ಲೌಸ್ ಕಟಿಂಗ್ ನ ಪ್ರಾಕ್ಟೀಸ್ ಮಾಡಿದ್ರೆ ಅವರಿಗೆ ಬಟ್ಟೆ ಮೇಲೆ ಹಾಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ತರ ನಾನು ವಿಡಿಯೋಸ್ ನ ಹಾಕತೀನಿ. ಮತ್ತೆ ಪೂರ್ತಿಯಾಗಿ ಇವಾಗ ಸಪರೇಟ್ ಆಗಿ ಅದೇ ಚೆಸ್ಟ್ ಮೆಜರ್ಮೆಂಟ್ ರಿಲೇಟೆಡ್ ನಾವು ಡಿಸ್ಕಷನ್ ಮಾಡಿ ಡೈಗ್ರಾಮ್ ಆಗಿ ತಿಳಿಸ್ತಂದ್ರ ಅವರಿಗೆ ಏನಾದ್ರೂ ಸ್ವಲ್ಪ ಡೌಟ್ ಇತ್ತು ಅಂತಂದ್ರ ಅದ್ರಲ್ಲೇನೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ. ಈಗ ನಾವು ಒಂದು ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ ನ ಕಟಿಂಗ್ ನ ನೋಡಿ ಬೇರೆದಕ್ಕೆ ಹಾಕಕ್ ಹೋದ್ರೆ ಬ್ಲೌಸ್ ಮಿಸ್ಟೇಕ್ ಆಗ್ತಿರ್ತಾವೆ. ಹಂಗಾಗಿ ಪೂರ್ತಿಯಾಗಿ ಸಪರೇಟ್ ಆಗಿ ವಿಡಿಯೋ ಹಾಕ್ತಾ ಹೋಗ್ತೀನಿ. ಯಾರಿಗಾದ್ರೂ ಕಲೆ ಇಂಟ್ರೆಸ್ಟ್ ಇದ್ರೆ ವಿಡಿಯೋ ಯಾವನ್ನೂ ಸ್ಕಿಪ್ ಮಾಡಬೇಡ್ರಿ. ತುಂಬಾ ಯೂಸ್ಫುಲ್ ಆಗಂತ ವಿಡಿಯೋಸ್ ಇರ್ತಾವೆ, ಮತ್ತೆ ತುಂಬಾ ಈಸಿ ಮೆಥಡ್ ಅಲ್ಲಿ ತಿಳಿಸ್ಕೊಡ್ತೀನಿ. ಬರ್ರಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು 28 ಚೆಸ್ಟ್ ಮೆಜರ್ಮೆಂಟ್ ಇರುವಂತ ಬ್ಲೌಸ್ ಕಟಿಂಗ್ ನ ಪೇಪರ್ ಕಟಿಂಗ್ ನ ತಿಳಿಸ್ಕೊಡ್ತೀನಿ. ಬಟ್ಟೆ ಮೇಲೆ ಮತ್ತೆ ಪೇಪರ್ ಮೇಲೆ ಏನು ಚೇಂಜಸ್ ಆಗಬಾರ್ದು, ಅದೇ ರೀತಿನೇ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಯಾರಾದ್ರೂ ಹೊಸಬ್ರು ಕಲರ್ ಇದ್ರೂ ಏನ್ ಮಾಡ್ರಿ, ನೀವು ಫಸ್ಟ್ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ನೀವು ಬಟ್ಟೆ ಮೇಲೆ ಪ್ರಾಕ್ಟೀಸ್ ನ ಮಾಡ್ರಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ರಿ, ನಾನು ಆಲ್ರೆಡಿ ಅಳತೆ ಎಲ್ಲಾನು ಬರೆದಿಟ್ಕೊಂಡಿದ್ದೀನಿ. ದೇಹದ ಸುತ್ತಳತೆ, ಬ್ಲೌಸ್ ಉದ್ದ, ಕುತ್ತಿಗೆ ಆಗಲ್ಲ, ಭುಜ ಮತ್ತೆ ಕಂಕಳಿನ ಉದ್ದ, ಕುತ್ತಿಗೆ ಹಿಂಭಾಗ, ಮುಂಭಾಗ, ಮತ್ತೆ ಕ್ರಾಸ್ ಪಟ್ಟಿ, ತೋಳಿನುದ್ದ, ತೋಳಿನಗಲ ಇವನ್ನೆಲ್ಲ ನಾನು ಏನ್ ಮಾಡಿದೀನಿ ಆಲ್ರೆಡಿ ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾವು ಒಂದು ಬ್ಲೌಸ್ ನ ರೆಡಿ ಮಾಡ್ಬೇಕು ಅಂದ್ರೆ ನಮ್ಗೆ ಇಷ್ಟೆಲ್ಲ ಅಳತೆಗಳು ಬೇಕಾಗ್ತಾವು. 28 ಚೆಸ್ಟ್ ಮೆಜರ್ಮೆಂಟ್ ಗೆ ಕರೆಕ್ಟ್ ಆಗಿ ಸೂಟೇಬಲ್ ಆಗ್ತಾವೆ ಇವೆಲ್ಲಾನು. ಬೇಕಿದ್ರೆ ನೀವು ಸ್ಕ್ರೀನ್ ಶಾಟ್ ಆದ್ರೂ ತಗೋರಿ, ಇಲ್ಲ ಅಂತಂದ್ರೆ ಬರ್ಕೋತೀನಿ ಅಂತಂದಾದ್ರೆ ಒಂದು ನೋಟ್ ಒಳಗೆ ಇದನ್ನೆಲ್ಲ ನೋಟ್ ಮಾಡಿ ಇಟ್ಕೋರಿ. ನೆಕ್ಸ್ಟ್ ನೀವು ಯಾವಾಗಾದ್ರೂ ಕಟ್ ಮಾಡಾಗಾದ್ರೂ ನಿಮ್ಗೆ ಅನುಕೂಲ ಆಗ್ತೈತಿ. ನೋಟ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಬರ್ರಿ ಇವಾಗ ಇದ್ರ ಪ್ರಕಾರನೇ ನಾವು ಮೆಜರ್ಮೆಂಟ್ ಆಗ್ತಾ ಡೈಗ್ರಾಮ್ ಹಾಕೊಂಡು ಫಸ್ಟ್ ಆಮೇಲೆ ಕಟಿಂಗ್ ನ ಮಾಡೋಣ ಅಂತ. ಫಸ್ಟ್ ಏನ್ ತಗೋಬೇಕು, ಈಗ ಎದೆ ಸುತ್ತಳತೆ ತಗೋಬೇಕು. ನೋಡ್ರಿ, ಈ ತರ ಫೋಲ್ಡಿಂಗ್ ಇರುವಂತ ಇದನ್ನ ತಗೋರಿ ನೀವು ಫಸ್ಟ್ ಪೇಪರ್ನ. ಬಟ್ಟೆ ಆದ್ರೂ ಇಷ್ಟೇ, ನಾವು ಫೋಲ್ಡ್ ಮಾಡುವಾಗ ಈ ತರ ನಾವು ಎಷ್ಟು ನಮ್ಗೆ ಚೆಸ್ಟ್ ಮೆಜರ್ಮೆಂಟ್ ಬೇಕು ಅಷ್ಟು ನಾವು ಫೋಲ್ಡ್ ನ ಮಾಡ್ಬೇಕು. ನೋಡ್ರಿ, ಇವಾಗ ಫಸ್ಟ್ ಎದೆ ಸುತ್ತಳತೆ ಎಷ್ಟೈತೆ ಅಂತಂದ್ರ 7 ಇಂಚು ರೆಡಿ ಇರೋದನ್ನ ನಾವು 4 ಭಾಗನ ಮಾಡಿದ್ವಿ ಅಂತಂದ್ರ ಅವಾಗ ನಮ್ಗೆ ಏನಾಗ್ತೈತಿ, 28 ಚೆಸ್ಟ್ ಮೆಜರ್ಮೆಂಟ್ ಆಗ್ತೈತಿ. ನೋಡ್ರಿ, ನಾನು ತೋರಿಸ್ತೀನಿ ಇಲ್ಲಿ. ಇವಾಗ 28 ಚೆಸ್ಟ್ ಮೆಜರ್ಮೆಂಟ್ ಐತಿ ನಮ್ಗೆ. ಇದನ್ನ ನಾವು ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ 4 ಭಾಗ ಮಾಡ್ಬೇಕು ಇದನ್ನ 28ನ. ನೋಡ್ರಿ, 2 ಭಾಗ ಮಾಡಿದ್ರೆ ಎಷ್ಟಾಗ್ತೈತಿ, 14 ಇಂಚ್ ಆಗ್ತೈತಿ. 14ನ ನಾವು 2 ಭಾಗ ಮಾಡಿದ್ರೆ 7 ಇಂಚ್ ಆಗುತ್ತೆ. ಅಂದ್ರೆ ಈಗ ನಮಗ ಎದೆ ಸುತ್ತಳತೆ ಎಷ್ಟಾಗುತ್ತೆ ಅಂದ್ರೆ ಒಂದ್ ಸೈಡ್ 7 ಇಂಚ್ ಆಗುತ್ತಾ. ಇವಾಗ ಇಲ್ಲಿಂದ ಫಸ್ಟ್ 7 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿಂದ ನಾವು 2 ಇಂಚು ಎಕ್ಸ್ಟ್ರಾ ತಗೋಬೇಕು ಸ್ಟಿಚಿಂಗಿಗೆ. ನೆಕ್ಸ್ಟ್ ಏನ್ ತಗೋಬೇಕು, ಬ್ಲೌಸಿನ ಉದ್ದ ತಗೋರಿ. ಬ್ಲೌಸ್ ಉದ್ದ ಎಷ್ಟಿರುತ್ತೆ ಅಂತಂದ್ರ ಆಲ್ಮೋಸ್ಟ್ ಅಂದ್ರೆ 28 ಚೆಸ್ಟ್ ಮೆಜರ್ಮೆಂಟ್ ಇರೋರಿಗೆ ಆಲ್ಮೋಸ್ಟ್ 11.5 ನಾವು ಬ್ಲೌಸಿನ ಉದ್ದ ಇಟ್ಟರೆ ಕರೆಕ್ಟ್ ಆಗ್ತೈತಿ. 11.5 ಇಲ್ಲ ಲಾಸ್ಟ್ ಜಾಸ್ತಿ ಉದ್ದ ಅಂತಂದ್ರೆ 12 ಇಂಚ್ ನಾವು ಲಾಸ್ಟ್ ಇಡ್ಬೇಕು ಅವರಿಗೆ. ಹಂಗಾಗಿ ಈಗ ನೋಡ್ರಿ, ಉದ್ದ ಎಷ್ಟು ಅಂತಂದ್ರೆ 11.5 ರೆಡಿ ಇರೋ ತಗೋಬೇಕು. ಇದಕ್ಕೆ ನಾವು 1 ಇಂಚ್ ಎಕ್ಸ್ಟ್ರಾ ಆಡ್ ಮಾಡ್ಬೇಕು. ಉದ್ದ ಯಾವಾಗ್ಲೂ ಮಾಡಿದ್ರೆ ಎಷ್ಟಾಗುತ್ತೆ, 12.5 ಚೆಸ್ಟ್ ಮೆಜರ್ಮೆಂಟ್ ಇದು ಬ್ಲೌಸಿನ ಉದ್ದ ಆಗುತ್ತೆ. 12.5 ಒಂದು ಮಾರ್ಕ್ ಹಾಕ್ರಿ. ನೆಕ್ಸ್ಟ್ ಇವಾಗ ಇಲ್ಲಿ ನಾವು ಕುತ್ತಿಗೆ ಅಗಲನ ಇರಬೇಕು. ಫಸ್ಟ್ ಇವಾಗ ಭುಜಾನ ಮಾರ್ಕ್ ಮಾಡ್ಕೊರಿ. ಭುಜ ನಾವು 4.5ಗೆ ಮಾರ್ಕ್ ಮಾಡಿದ್ರೆ ಆಗ್ತೈತಿ. 4.5 ಇಲ್ಲ ಅಂದ್ರೆ 4.25 ನಾವು ತಗೊಂಡ್ರೆ ಕರೆಕ್ಟ್ ಆಗಿ ಬರ್ತೈತಿ. 4.25 ತಗೋರಿ. 4.25 ಅಂದ್ರೆ ಎಷ್ಟು, 5 ಇಂಚ್ ತಗೊಂಡ್ರೆ ನಡಿತೈತಿ. ಬಟ್ ಇದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತದೆ. ಹಂಗಾಗಿ ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇರುತ್ತಲ್ಲ, ಈ ಭುಜಾನು ಕಡಿಮೆ ಇರ್ತಾವು. ಹಂಗಾಗಿ 4 ಮೇಲೆ 7 ಪಾಯಿಂಟ್ ತಗೋರಿ. 7 ಪಾಯಿಂಟ್ ತಗೊಂಡ್ರೆ ಕರೆಕ್ಟ್ ಆಗ್ತೈತಿ. ನೆಕ್ಸ್ಟ್ ಆರ್ಮೋಲ್, ನಾವಿಲ್ಲಿ ಭುಜ ಎಷ್ಟು ತಗೊಂಡಿರ್ತೀವಿ ಅಷ್ಟೇ ನಾವು ಆರ್ಮೋಲ್ ಇಟ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಇಲ್ಲಿ ಸೈಜ್ ನಮ್ಗೆ. ನೋಡ್ರಿ, ಇಲ್ಲೊಂದು ಪಾಯಿಂಟ್ ಹಾಕೋರಿ. ನೆಕ್ಸ್ಟ್ ಇದು ಫಸ್ಟ್ ಹಿಂಭಾಗ ಕಟ್ ಮಾಡತ್ತೀನಿ ನಾನು. ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡ್ರಿ ಆರ್ಮೋಲ್ ಶೇಪ್ ತೆಗೆಯೋದಕ್ಕೆ.
1 ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿ ಆರ್ಮೋಲ್ ಶೇಪ್ ತೆಗಿರಿ. ನೆಕ್ಸ್ಟ್ ಇವಾಗ ಇಲ್ಲಿ ನೆಕ್ ವಿಡ್ತ್ ನ ತಗೋರಿ. ಇಲ್ಲಿ ಫಸ್ಟ್ ಭುಜಾನ ತಗೊಂಡ್ಬಿಡ್ರಿ. ಭುಜ ಎಷ್ಟಿರುತ್ತೆ ಆಲ್ಮೋಸ್ಟ್ 2.5 ರೆಡಿ ಇರೋದಿರುತ್ತೆ. ಇದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬೇಕು ನಾವು. ಇಲ್ಲಿಂದ ಈ ಕಡೆ ಮಾರ್ಕ್ ಮಾಡ್ಕೊರಿ. 3 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ರಿ. ಇಲ್ಲಿ 3 ಇಂಚ್ಗೆ ಮಾರ್ಕ್ ಮಾಡಿದ್ರೆ ಇಷ್ಟು ನಮಗೆ ನೆಕ್ ವಿಡ್ತ್ ಆಗ್ತೈತಿ. ನೆಕ್ ವಿಡ್ತ್ ಎಷ್ಟು ಒಂದು ಓಕೆ ಎಷ್ಟು ಬಂದೈತಿ ಇದು 1.25 ಬಂದೈತಿ. ಕರೆಕ್ಟ್ ಆಗ್ತೈತಿ. 2 ಇಂಚ್ ತಗೊಂಡ್ರು ನಡಿತೈತಿ, ಇಲ್ಲ 1.25 ತಗೊಂಡ್ರು ನಡಿತೈತಿ. ನಾನು ನಿಮ್ಗೆ ಭುಜದ್ದು ಮತ್ತೆ ನೆಕ್ ವಿಡ್ತ್ ಮತ್ತೆ ಆರ್ಮೋಲು ಯಾವ ತರ ತಗೋಬೇಕು ಅಂತೇಳಿ ಎಲ್ಲ ಚಾರ್ಟ್ ಕೊಟ್ಟಿದ್ದೀನಿ. ಒಂದು ಟೈಲರಿಂಗ್ ಕ್ಲಾಸ್ 1 ಅಂತ ಐತಲ್ಲ ಅದ್ರೊಳಗೆ ಕರೆಕ್ಟ್ ಆಗಿ ನಾವು ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಯಾವ ತರ ಇಲ್ಲಿ ನಾವು ಭುಜಾನ ಮತ್ತೆ ನೆಕ್ ವಿಡ್ತ್ ಮತ್ತೆ ಕಂಕಳಿನ ಉದ್ದ ತಗೋಬೇಕಂತೇಳಿ ಕ್ಲಿಯರ್ ಆಗಿ ನಂಬರ್ನ ಮೆನ್ಷನ್ ಮಾಡಿದ್ವಿ. ನಿಮ್ಗೆ ಸ್ಟಾರ್ಟಿಂಗ್ ಇದ್ರೆ ಕನ್ಫ್ಯೂಷನ್ ಆಗ್ತೈತೆ ಅಂತಂದ್ರೆ ಫಸ್ಟ್ ಆ ವಿಡಿಯೋ ನೋಡ್ಕೊಂಡು ಫಸ್ಟ್ ಅದನ್ನೆಲ್ಲ ನೋಟ್ ಮಾಡ್ಕೊರಿ. ಮಾಡ್ಕೊಂಡು ಕಟಿಂಗ್ ಮಾಡುವಾಗ ಆ ನೋಟ್ಬುಕ್ ಪಕ್ಕದಲ್ಲಿ ಇಟ್ಕೊಂಡು ಕಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿಂದ ನಾವು ಕುತ್ತಿಗೆ ಉದ್ದಾನ ತಗೋಬೇಕು. ಬ್ಯಾಕ್ ಸೈಡ್ ಎಷ್ಟಿರುತ್ತೆ ನಮಗೆ ನೆಕ್ ಉದ್ದ ಅಷ್ಟು ತಗೋಬೇಕು. ಬ್ಯಾಕ್ ಸೈಡ್ ನೆಕ್ ಉದ್ದ ಎಷ್ಟೈತಿ ಅಂತಂದ್ರೆ 9 ಇಂಚ್ ಐತಿ. ಇಲ್ಲಿ 9 ಇಂಚಿಗೆ ಮಾರ್ಕ್ ಮಾಡಕತ್ತೀನಿ. ನೆಕ್ಸ್ಟ್ ಇವಾಗ ಇಲ್ಲಿ 2 ಕಾಲ್ ತಗೋರಿ. ಅಂದ್ರೆ ನಾವಿಲ್ಲಿ ಮೇಲ್ಗಡೆ ಎಷ್ಟು ತಗೊಂಡಿರ್ತೀವಿ ಅದಕ್ಕಿಂತ ಒಂದು ಅರ್ಧ ಇಂಚ್ ಇಲ್ಲಿ ಕೆಳಗಡೆ ಜಾಸ್ತಿ ತಗೋಬೇಕು. ತಗೊಂಡ್ರೆ ನಾವಿಲ್ಲಿ ನೆಕ್ ನ ಡ್ರಾ ಮಾಡ್ತೀವಲ್ಲ ಇಲ್ಲಿ ನಮ್ಗೆ ಶೇಪ್ ನೀಟಾಗಿ ಕೊಡ್ತೈತಿ. ನೋಡ್ರಿ ಇಲ್ಲಿ ರೌಂಡ್ ಆಗಿ ಮಾರ್ಕಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಇಲ್ಲೊಂದು ಬ್ಯಾಕ್ ಸೈಡ್ ನಾವು ಟಕ್ಸ್ ಪಾಯಿಂಟ್ ತಗೋಬೇಕಲ್ಲ, ಶೋಲ್ಡರ್ ಮಧ್ಯದಲ್ಲಿ ಈ ತರ ಟೇಪ್ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ರಿ. ಈ ಟಕ್ಸ್ ಪಾಯಿಂಟ್ ನ 3.5 ತಗೋರಿ ಉದ್ದಾನ. ಯಾವಾಗ್ಲೂ ಈ ಟಕ್ಸ್ ಪಾಯಿಂಟ್ ಏನಿರ್ಬೇಕು ಅಂದ್ರೆ ನಮ್ಮ ನೆಕ್ ನಾವು ಡ್ರಾ ಮಾಡಿರ್ತೀವಲ್ಲ ಬ್ಯಾಕ್ ಸೈಡ್ ಅದಕ್ಕಿಂತ ಮೇಲ್ಗಡೆ ಆಗಬಾರ್ದು, ಅದಕ್ಕಿಂತ ಒಂದು ಅರ್ಧ ಇಂಚ್ ಕೆಳಗಡೆ ಇರಬೇಕು. ಆ ತರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಈ ಸೈಡ್ ಅರ್ಧ ಇಂಚು ಮತ್ತೆ ಈ ಸೈಡ್ ಅರ್ಧ ಇಂಚು. ಇವಾಗ ಇದನ್ನ ಕಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ನೋಡ್ರಿ ಇವಾಗ ನಾವು ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳಕ ಇದೇ ಪೀಸ್ ನ ತಗೋರಿ. ಬ್ಯಾಕ್ ಸೈಡ್ ನಾವು ಕಟಿಂಗ್ ಮಾಡಿರ್ತೀವಲ್ಲ ಇದನ್ನೇ ಈ ತರ ಸ್ಟ್ರೈಟ್ ಆಗಿಡ್ರಿ. ಈ ತರ ನೋಡ್ರಿ ಬಟ್ಟೆ ಮೇಲೆ ಈ ತರ ಫಸ್ಟ್ ಸ್ಟ್ರೈಟ್ ಆಗಿ ಹಾಕೊಂಡು ನೀಟಾಗಿ ಇಲ್ಲಿ ಮಾರ್ಕಿಂಗ್ ಮಾಡ್ಕೊರಿ. ಇದನ್ನು ಸಹ ನಮಗೆ 2 ಫೋಲ್ಡಿಂಗ್ ಇರಬೇಕು. ಬಟ್ಟೆ ಮೇಲೆ ಇಡುವಾಗ ಈ ತರ 2 ಫೋಲ್ಡ್ ಇರುವಂತ ಬ್ಲೌಸ್ ಕಡೆನೆ ನೀವು ಫೋಲ್ಡಿಂಗ್ ನಮ್ ಸೈಡ್ ಇರಬೇಕು, ಮತ್ತೆ ಓಪನ್ ಇರೋದು ನಮ್ಮ ಆಪೋಸಿಟ್ ಸೈಡ್ ಇರಬೇಕು. ಆ ತರ ಇಟ್ಕೊಂಡು ಈ ಪೀಸ್ ನ ಅದ್ರ ಮೇಲ್ಗಡೆ ಇಡ್ರಿ. ಮತ್ತೆ ನೆಕ್ಸ್ಟ್ ನಾವೀಗ ಫ್ರಂಟ್ ಪಾರ್ಟ್ ನ ಕಟಿಂಗ್ ಮಾಡ್ಕೊಳ್ಳುವಾಗ ಮೇನ್ ಆಗಿ ಏನ್ ನೋಡ್ಕೋಬೇಕು ಅಂತಂದ್ರೆ ನಮ್ಗೆ ಇಲ್ಲಿ ಬ್ಯಾಕ್ ಪಾರ್ಟ್ ಇಂದ ಉದ್ದ ಇರುತ್ತಲ್ಲ ಇದಕ್ಕಿಂತ ನಮ್ಗೆ ಫ್ರಂಟ್ ಪಾರ್ಟ್ 1 ಇಂಚ್ ಬಟ್ಟೆ ಎಕ್ಸ್ಟ್ರಾ ಬರ್ಬೇಕು. ಆ ತರ ನೀವು ತಗೋಬೇಕು. ನೋಡ್ರಿ ಈ ಪೇಪರ್ ಲಾಸ್ಟ್ ಇಷ್ಟು ಕಟಿಂಗ್ ಕರೆಕ್ಟ್ ಐತಿ. ಇದು 1 ಇಂಚ್ ಅಷ್ಟು ಬಟ್ಟೆ ಎಕ್ಸ್ಟ್ರಾ ಐತಿ. ಇಷ್ಟು ಉದ್ದಕ್ಕೆ ನೀವು ಮಾರ್ಕಿಂಗ್ ನ ಮಾಡ್ಕೋಬೇಕು. ಕನ್ಫ್ಯೂಷನ್ ಆಗ್ಬಾರ್ರಿ. ನಮ್ದು ಬ್ಯಾಕ್ ಸೈಡ್ ಉದ್ದ ಎಷ್ಟೈತಿ ಇಷ್ಟು ಉದ್ದ ಪೀಸ್ ಐತಿ. ಇದಕ್ಕಿಂತ ನಾವು 1 ಇಂಚಿನ ಉದ್ದ ತಗೋಬೇಕು. ಇಲ್ಲಿ ತಗೊಂಡು ಈ ತರ ಮಾರ್ಕಿಂಗ್ ಮಾಡ್ಕೊರಿ. ಇದು ಯಾಕೆ 1 ಇಂಚ್ ಉದ್ದ ತಗೊಂಡೆ ಅಂತ ಹೇಳಿ ನಾನು ಕ್ರಾಸ್ ವೇಟ್ ನ ಮಾರ್ಕಿಂಗ್ ಮಾಡ್ತೀನಿ, ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಈ ಪೀಸ್ ನ ತೆಗಿರಿ. ಇವಾಗ ನೋಡ್ರಿ ಇಲ್ಲಿಂದ ನಾವು ಫ್ರಂಟ್ ನೆಕ್ ಉದ್ದ ಹಾಕ್ಬೇಕು. ಫ್ರಂಟ್ ನೆಕ್ ಉದ್ದ ಎಷ್ಟೈತಿ 6 ಇಂಚ್ ಐತಿ. ಇಲ್ಲಿಂದ 6 ಇಂಚ್ ತಗೊಳಕತ್ತೀನಿ. ನಿಮ್ದು ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಇರುತ್ತೆ ನೋಡ್ರಿ ಅಷ್ಟಕ್ಕ ನೀವು ಪ್ರಾಕ್ಟೀಸ್ ಮಾಡ್ರಿ. 6 ಇಂಚ್ ಇಲ್ಲಿ ರೌಂಡ್ ಆಗಿ ಶೇಪ್ ಕೊಡ್ರಿ. ನೆಕ್ಸ್ಟ್ ನೋಡ್ರಿ ನಾವಿಲ್ಲಿ ಕ್ರಾಸ್ ಬೆಲ್ಟ್ ನ ಮಾರ್ಕಿಂಗ್ ಮಾಡ್ಕೋಬೇಕು. 1 ಇಂಚ್ ಉದ್ದ ಯಾಕೆ ತಗೊಂಡೆ ನಾನು ಬ್ಯಾಕ್ ಪಾರ್ಟ್ ಗಿಂತ ಅಂತಂದ್ರ ನಾವಿಲ್ಲಿ ಕ್ರಾಸ್ ಪಟ್ಟಿನ ಇಲ್ಲೇ ತಕ್ಕೊಳ್ಬೇಕಲ್ಲ. ತಕೊಂಡಾಗ ನಾವು ಇಲ್ಲಿ
ಒಂದ್ ಅರ್ಧ ಇಂಚಲ್ಲಿ ಬಟ್ಟೆನ ಸ್ಟಿಚ್ ಮಾಡ್ಕೊಂತೀವಿ. ಸ್ಟಿಚ್ ಮಾಡ್ಕೊಂಡಾಗ ನಮ್ಗೆ ಅರ್ಧ ಇಂಚಲ್ಲಿ ಬಟ್ಟೆ ಹೋಗ್ತೈತಿ. ಮತ್ತೆ ನೆಕ್ಸ್ಟ್ ಇಲ್ಲಿ ಕ್ರಾಸ್ ಬೆಲ್ಟ್ ನ ಅಟ್ಯಾಚ್ ಮಾಡುವಾಗ ಮೇಲ್ಗಡೆ ಅರ್ಧ ಇಂಚ್ ಹೋಗುತ್ತೆ, ಕೆಳಗಡೆ ಅರ್ಧ ಇಂಚ್ ಹೋಗ್ತೈತಿ. ಹಂಗಾಗಿ ಇಲ್ಲಿ 1 ಇಂಚ್ ನಾನು ಎಕ್ಸ್ಟ್ರಾ ಬಟ್ಟೆನ ತಗೋಬೇಕು ಫ್ರಂಟ್ ಪಾರ್ಟ್ ಗಿಂತ. ಈ ತರ ತಗೊಂಡ್ರೆ ನಮ್ಗೆ ಬಟ್ಟೆ ಮೇಲ್ಗಡೆ ಹೋಗೋದಿಲ್ಲ. ಕೆಲವೊಬ್ರು ಅಂತಿರ್ತಾರ ನಮ್ಗೆ ಫ್ರಂಟ್ ನಾವು ಅಂದ್ರೆ ಬಟ್ಟೆ ವೇರ್ ಮಾಡಿದಾಗ ನಮ್ಗೆ ಮುಂದ್ಗಡೆ ಮೇಲೆ ಇರುತ್ತೆ ಬ್ಲೌಸ್ ಅಂತ ಹೇಳ್ತಿರ್ತಾರಲ್ಲ, ಇದ ರೀಸನ್ಗೆ ಅಲ್ಲಿ ಬ್ಲೌಸ್ ಮೇಲೆ ಇರ್ತಿರ್ತೈತಿ. ಹಂಗಾಗಿ 1 ಇಂಚು ಯಾವ್ದಾದ್ರು ನೀವು ಬಟ್ಟೆ ಕಟಿಂಗ್ ಮಾಡ್ರಿ, ನಿಮ್ದು ಬ್ಯಾಕ್ ಸೈಡ್ ಬ್ಲೌಸಿನ ಉದ್ದ ಎಷ್ಟಿರುತ್ತೆ ಅದಕ್ಕಿಂತ ನೀವು 1 ಇಂಚ್ ಎಕ್ಸ್ಟ್ರಾ ತಗೋರಿ. ಅಂದ್ರೆ ನಾವು ಇಲ್ಲೇ ಕ್ರಾಸ್ ಬೆಲ್ಟ್ ನ ಇಲ್ಲೇ ಮಾರ್ಕಿಂಗ್ ಮಾಡ್ಕೋತೀವಿ ಅಂತಂದ್ರೆ ಇಲ್ಲಿ ನೋಡಿ ನೆಕ್ ಇಂದ ಹಿಡಿದು ನೆಕ್ ಸೈಡ್ ಇರುತ್ತಲ್ಲ ಇಲ್ಲಿ ನಾವು 3ವರೆಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಕಂಕಳಿನ ಹತ್ರ 3 ಇಂಚ್ಗೆ ಮಾರ್ಕ್ ಮಾಡ್ರಿ. ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ 1 ಇಂಚ್ ಅಷ್ಟು ಕೆಳಗಡೆ ಡೌನ್ ತಗೊಂಡು ಮಾರ್ಕಿಂಗ್ ಮಾಡ್ರಿ. ಈ ತರ ಕ್ರಾಸ್ ಬೆಲ್ಟ್ ನ ಮಾರ್ಕ್ ಮಾಡ್ರಿ. ನೆಕ್ಸ್ಟ್ ಇವಾಗ ಇಲ್ಲಿ ಆರ್ಮೋಲ್ ಹತ್ರ ಒಂದು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ರಿ. ಬ್ಯಾಕ್ ಸೈಡ್ ಇದ್ರೆ 1 ಇಂಚ್ಗೆ ಮಾರ್ಕ್ ಮಾಡ್ತೀವಿ, ಫ್ರಂಟ್ ಸೈಡ್ಗೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ರಿ. ಮಾಡಿ ಇಲ್ಲಿ ಒಂದು ಶೇಪ್ ತೆಗಿರಿ. ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಶೋಲ್ಡರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡಿ ಈ ಟಕ್ಸ್ ಪಾಯಿಂಟ್ ಉದ್ದಾನ 2.5 ಇಂಚಿಗೆ ತಗೋರಿ. ತಗೊಂಡು ಎರಡು ಸೈಡ್ 1 ಇಂಚಿಗೆ ಮಾರ್ಕ್ ಮಾಡ್ರಿ. ನೆಕ್ಸ್ಟ್ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ರಿ. ಇಲ್ಲಿ ನಮ್ಗೆ ಸೆಂಟರ್ ಪಾಯಿಂಟ್ ಸಿಗ್ತೈತಿ. ಇಲ್ಲಿಂದ ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ 2.5 ತಗೋರಿ. 2.5 ತಗೊಂಡು ಕರೆಕ್ಟ್ ಆಗಿ ಬರಬಹುದು. ನೋಡ್ರಿ ಇಷ್ಟು ನಾವು ಮಾರ್ಕಿಂಗ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಗೆ ಫ್ರಂಟ್ ಪಾರ್ಟ್ ಅನ್ನು ಕ್ಲಿಯರ್ ಆಗಿ ಮಾರ್ಕಿಂಗ್ ಮುಗಿತ್ತು. ಇವಾಗ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ತೋಳ್ ಕಟಿಂಗ್ ಮಾಡ್ಕೊಳ್ಳೋಣ. ನೋಡ್ರಿ ನಾವು ತೋಳಿನ ಬಿಡ್ತನ ಯಾವ ತರ ತಗೋಬೇಕು ಅಂತಂದ್ರ ಈಸಿ ಮೆಥಡ್ ತಿಳಿಸ್ಕೊಡ್ತೀನಿ ನಿಮಗೆ. ನಾವು ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು ಎಷ್ಟು ಇಟ್ಟಿರ್ತೀವಿ ಅದಕ್ಕಿಂತ ನಾವು 2 ಇಂಚು ಮೈನಸ್ ಮಾಡಿ ತಗೋಬೇಕು. ಅಂದ್ರೆ ನಾವ್ ಇವಾಗ ಇಲ್ಲಿಂದ ಇಲ್ಲಿಗೆ ಇದನ್ನ ಎಷ್ಟು ತಗೊಂಡಿದ್ವಿ ಆಗಲ್ಲ ಟೋಟಲ್ ಆಗಿ ಬ್ಲೌಸ್ ಇಂದ ಅಂತಂದ್ರೆ 9 ಇಂಚ್ ತಗೊಂಡಿದ್ವಿ. ನಾವು 9ರಲ್ಲಿ 2 ಇಂಚು ಮೈನಸ್ ಮಾಡ್ಕೊಂಡ್ರೆ 7 ಇಂಚ್ ಬರುತ್ತೆ. 7 ಇಂಚಿನ ನಾವು ತೋಳಿಂದು ಬಿಡ್ತಾಗಿ ಕನ್ಸಿಡರ್ನ ಮಾಡ್ಬೇಕು. ಫೋಲ್ಡಿಂಗ್ ನೋಡ್ರಿ ತೋಳಿಗೆ ನಾವು ಈ ತರನ ಈ ಪೇಪರ್ ಮಾಡ್ಸಾತೀನಲ್ಲ ಈ ತರನ ಫೋಲ್ಡ್ ಹಾಕೋರಿ. ಇವಾಗ ಇಲ್ಲಿಂದ 7 ಇಂಚ್ ನಮ್ಗೆ ತೋಳಿನ ಅಗಲ ಇರ್ಬೇಕು. ಇದು ಕರೆಕ್ಟ್ ಆಗೈತಿ. ನೆಕ್ಸ್ಟ್ ಇವಾಗ ತೋಳಿನ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ತೋಳಿನ ಉದ್ದ 4 ಇಂಚ್ ರೆಡಿ ಇರೋದೈತಿ. 1 ಇಂಚ್ ಎಕ್ಸ್ಟ್ರಾ ತಗೊಂತೀನಿ. 5 ಇಂಚ್ ನಾನು ತೋಳಿನ ಉದ್ದನ ಮಾರ್ಕ್ ಮಾಡಾಕ್ತೀನಿ. ನೋಡ್ರಿ ಒಂದಿಲ್ಲಿ ಸ್ಟ್ರೇಟ್ ಆಗಿ ಲೈನ್ ಹಾಕೋರಿ. ನೆಕ್ಸ್ಟ್ ಇವಾಗ ಇಲ್ಲಿಂದ ಹಾಫ್ ತೋಳಿಗೆ ನಾವು ಡೌನಿಂಗ್ ಎಷ್ಟು ತಗೋಬೇಕು ಅಂತಂದ್ರೆ 2ವರೆಗೆ ಮಾರ್ಕ್ನ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಇಲ್ಲಿಂದ 1.5 ಇಂಚ್ಗೆ ಮೇಲ್ಗಡೆ ಮಾರ್ಕ್ ಮಾಡ್ರಿ. ಮಾರ್ಕ್ ಮಾಡಿ ಈ ತರ ತೋಳ ಶೇಪ್ನ ಹಾಕ್ರಿ. ಇಲ್ಲಿಂದ ಒಂದು ಅರ್ಧ ಇಂಚ್ ಒಳಗಡೆ ಈ ತರ ಮಾರ್ಕ್ ಮಾಡ್ಕೊಂಡು ಇಲ್ಲಿ ತೋಳಿನ ಶೇಪ್ ತೆಗೀರಿ. ಒಂದನೇ ಪೀಸ್ಗೆ 4 ಪೀಸ್ನ ಕಟ್ ಮಾಡ್ಕೊರಿ. ಒಂದನೇ ಶೇಪ್ಗೆ. ಎರಡನೇದಕ್ಕೆ ನೀವು 2 ಪೀಸ್ ಅಷ್ಟೇ ಕಟ್ ಮಾಡ್ಕೋಬೇಕು. ನೋಡ್ರಿ ಇದು ತೋಳಿನ ಕಟಿಂಗ್. ಇಷ್ಟು ನಾವು ಕಟ್ ಮಾಡಿದ್ರ ಪೂರ್ತಿಯಾಗಿ ಬ್ಲೌಸ್ ಕಟಿಂಗ್ ನಮ್ಮ ಮುಗೀತು. ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಏನಾದರೂ ಡೌಟ್ ಬಂತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ನಿಮ್ಮ ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.